ಹಿಂದೆ ರಾಂಪುರ ಎಂಬ ಊರು. ಅಲ್ಲಿ ಒಬ್ಬ ಅಜ್ಜಿ ಇದ್ದಳು. ಅವಳ ಬಳಿ ಒಂದು ಕೋಳಿ ಇತ್ತು. ಪ್ರತಿನಿತ್ಯ ಆ ಕೋಳಿ ಸೂರ್ಯ ಉದಯವಾಗುತ್ತಿದ್ದಂತೆ ಕೋ ಕೋ ಎಂದು ಕೂಗುತ್ತಿತ್ತು. ಗಟ್ಟಿಯಾಗಿ ಕೂಗಿ ಹಳ್ಳಿಯ ಜನರನ್ನು ಎಬ್ಬಿಸುತ್ತಿತ್ತು. ದಿನ ಕೋಳಿಯ ಕೂಗಿಗೆ ಜನ ಎದ್ದು ತಮ್ಮ ತಮ್ಮ ದಿನನಿತ್ಯದ ಕೆಲಸಕ್ಕೆ ಹೋಗುತ್ತಿದ್ದರು. ಅಜ್ಜಿಯ ಗುಡಿಸಲಲ್ಲಿ ಒಂದು ಅಕ್ಕಿಷ್ಟಿಕೆ ಇತ್ತು. ಅಲ್ಲಿಂದ ಒಂದು ತುಂಡು ಕೆಂಡವನ್ನು ಮನೆಗೆ ಒಯ್ದು ಅದರಿಂದ ಒಲೆ ಹೊತ್ತಿಸಿ ಅಡಿಗೆ ಮಾಡುತ್ತಿದ್ದರು. ಕೆಲವು ದಿನಗಳು ಆದವು. ಒಂದು ದಿನ ಅಜ್ಜಿಗೆ ಗೊತ್ತಾಯಿತು, ನನ್ನ ಕೋಳಿಯಿಂದಲೇ ಜನರು ಎದ್ದೇಳುತ್ತಾರೆ, ತನ್ನ ಅಕ್ಕಿಷ್ಟಿಕೆ ಬೆಂಕಿಯಿಂದಲೇ ಜನರು ಅಡಿಗೆ ಮಾಡಿಕೊಳ್ಳುತ್ತಾರೆ ಎಂದು ಅಜ್ಜಿಗೆ ವಿಚಾರ ತಿಳಿಯಿತು. ಅವಳಲ್ಲಿ ಅಹಂಕಾರ ಮೂಡಿತು. ಅದರಿಂದ ಜಂಬ ಹೆಚ್ಚಿತು. ಅಕ್ಕಿಷ್ಟಿಕೆ ಇಲ್ಲದೆ ಹೇಗೆ ಅಡಿಗೆ ಮಾಡುತ್ತಾರೆ ನೋಡೋಣ ಎಂದುಕೊಂಡಳು. ಕೋಳಿ ಮತ್ತು ಅಕ್ಕಿಷ್ಟಿಕೆ ಹಿಡಿದು ಅಜ್ಜಿ ಕಾಡಿಗೆ ಹೊರಟಳು. ಮರುದಿನ ಎಂದಿನಂತೆ ಜನರು ಎದ್ದರು. ಅಜ್ಜಿಯ ಗುಡಿಸಲಿಗೆ ಹೋದರು. ಅಜ್ಜಿ ಇಲ್ಲದನ್ನು ನೋಡಿ ಪಕ್ಕದ ಊರಿಗೆ ಹೋಗಿ ಕೆಂಡವನ್ನು ತಂದು ಅಡಿಗೆ ಮಾಡಿದರು. ಹೀಗೆ ಕೆಲವು ದಿನಗಳು ಕಳೆದವು. ಅಜ್ಜಿ ಕಾಡಿನಲ್ಲೇ ಉಳಿದರು. ಒಂದು ದಿನ ಸೌದೆ ಕಡಿಯಲು ಅಲ್ಲಿಗೆ ಹಳ್ಳಿಯವನು ಕಾಡಿಗೆ ಹೋದನು. ಅಜ್ಜಿಯನ್ನು ನೋಡಿ, ಏನಜ್ಜಿ ನೀನು ಇಲ್ಲಿದ್ದೀಯಾ, ಏನು ಮಾಡುತ್ತಿದ್ದೀಯಾ, ಹಳ್ಳಿ ಸಾಕಾಯಿತೆ ಎಂದು ಕೇಳಿದ. ಅಜ್ಜಿ, ಏನಪ್ಪ ಪ್ರತಿದಿನ ಬೆಳಗಾಗುತ್ತಿದೆಯೇ, ನೀವು ಊಟ ಮಾಡುತ್ತಿದ್ದೀರಿಯೇ ಎಂದು ಪ್ರಶ್ನಿಸಿದಳು. ಹಳ್ಳಿಯವನು ಅಜ್ಜಿಯ ಮಾತು ಕೇಳಿ ನಗು ಬಂದು ನಕ್ಕನು. ಯಾಕಜ್ಜಿ, ನಿನ್ನ ಕೋಳಿ ಕೂಗಿದರೇ ನಾವು ಎದ್ದೇಳುತ್ತೇವೆ ಎಂದುಕೊಂಡೆಯಾ? ಸೂರ್ಯ ಉದಯವಾಗುತ್ತಿದ್ದಂತೆಯೇ ನಾವು ಎದ್ದೇಳುತ್ತೇವೆ. ಬೆಂಕಿ ಸಿಗದಿದ್ದರೆ ನಾವು ಅಡಿಗೆ ಮಾಡಿಕೊಳ್ಳುವುದಿಲ್ಲ ಎಂದುಕೊಂಡೆಯಾ? ನಡಿ ನಡಿ ಊರಿಗೆ ಎಂದು ಹೇಳಿದ. ಅಜ್ಜಿಗೆ ಮುಜುಗರ ಆಯಿತು. ಜಂಬ ಕರಗಿತು. ಅಕ್ಕಿಷ್ಟಿಕೆ ಹಿಡಿದು ಕೋಳಿ ಕಂಕಣದಲ್ಲಿ ಹಿಡಿದು ಊರಿಗೆ ಹೊರಟಳು.